Hello guys, welcome to my Artifacts class. ಇದು ವಿಡಿಯೋ ನಂಬರ್ 18 ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನಲ್ಲಿ ಈಗಾಗಲೇ 17 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಆ ಎಲ್ಲಾ ವಿಡಿಯೋಗಳ ಲಿಂಕ್ ಈ ಕೆಳಗಡೆ ಕಾಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಹಾಕಿದ್ದೀನಿ. ಅವುಗಳನ್ನೆಲ್ಲ ನೋಡಿದ ನಂತರ ನೀವು ಈ ವಿಡಿಯೋನ ಕಂಟಿನ್ಯೂ ಮಾಡಿ, ಯಾಕೆಂದ್ರೆ ಇದರಲ್ಲಿ ಹೊಸ ಟಾಪಿಕ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇನ್ ಗ್ರಾಮರ್. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಟೈಪ್ಸ್ ಆಫ್ ಡಿಗ್ರೀಸ್ ಇದೆ ಕಂಪೇರ್ ಮಾಡೋದಿಕ್ಕೆ. ಅಂಡ್ ಇದನ್ನ ಕಲ್ತ್ರೆ ನೀವು ಇನ್ನೂ ಬೆಟರ್ ಇಂಗ್ಲಿಷ್ ನ ಮಾತಾಡಬಹುದು. ಹಾಗೂ ಟೆಕ್ಸ್ಟ್ ಬುಕ್ ನಲ್ಲಿ, ನ್ಯೂಸ್ ಪೇಪರ್ ನಲ್ಲಿ ಈ ರೀತಿಯಾದಂತಹ ಕಂಪ್ಯಾರಿಸನ್ಸ್ ತುಂಬಾ ಸರಿ ನಾವು ನೋಡ್ತೀವಿ, ಬಟ್ ನಾವೇ ಅದನ್ನ ಮಾತಾಡಕ್ ಹೋದಾಗ ನಮ್ಗೆ ಬರೋದಿಲ್ಲ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಅದನ್ನೆಲ್ಲ ಕಲಿಯೋಣ. ಈ ವಿಡಿಯೋ ಎಂಡ್ ವರ್ಗೂ ನೋಡ್ತಾ ಇರಿ. ಮೊಬೈಲ್ ಅಲ್ಲಿ ವಿಡಿಯೋ ಮಚ್ ಮಾಡ್ತೀರಾ, ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡೆಸ್ಕ್ಟಾಪ್ ನಲ್ಲಿ ನೋಡ್ತಾ ಇದ್ರೆ ಸೇಮ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮ್ಗೆ ಇದೇ ರೀತಿ ಸಿಗ್ತಾ ಇರುತ್ತೆ. ಅಂಡ್ ಮೊಬೈಲ್ಗೆ ನಿಮ್ಮ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ನಾವು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗೆಲ್ಲ. ಸೊ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತೀನಿ. ಅದರಿಂದ ನಿಮ್ಗೆ ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ. ರೈಟ್, ಫಸ್ಟ್ ಏನು ಈ ವರ್ಡ್ ನ ನಾವು ಅರ್ಥ ಮಾಡ್ಕೊಳ್ಳೋಣ. ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆ. ರೈಟ್, ಕಂಪ್ಯಾರಿಸನ್ ನೀವು ವರ್ಡ್ ಕೇಳೇ ಇರ್ತೀರಾ, ಕಂಪೇರ್ ಮಾಡೋದು ಅಥವಾ ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆ ಮಾಡೋದು. ಒಂದು ವಸ್ತುನ ಮತ್ತೊಂದು ವಸ್ತು ಜೊತೆ ಹೋಲಿಸುವುದು, ಅದನ್ನ ನಾವು ಕಂಪ್ಯಾರಿಸನ್ ಅಂತ ಕರಿತೀವಿ. ರೈಟ್, ಈಗ ನೋಡಿ, ನಿಮ್ಮ ಹತ್ರ ಎರಡು ಪೆನ್ ಇದೆ ಅಂದ್ರೆ ನೀವು ಅದನ್ನ ಕಂಪೇರ್ ಮಾಡಿ ನೋಡ್ತೀರಾ, ಯಾವ್ದು ಬೆಟರ್ ಅಂತ, ಯಾವ್ದು ಚೆನ್ನಾಗಿ ಬರೆಯುತ್ತೆ. ಆಗ ನೀವು ಹೇಳ್ತೀರಾ ಬ್ಲೂ ಪೆನ್ ಈಸ್ ಬೆಟರ್ ದೆನ್ ದ ರೆಡ್ ಪೆನ್. ಸೊ ಇದನ್ನ ನಾವು ಕಂಪ್ಯಾರಿಸನ್ ಅಂತ ಕರಿತೀವಿ. ಇಬ್ರು ಸ್ಟೂಡೆಂಟ್ಸ್ ಅಥವಾ 3 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಆ 3ರಲ್ಲಿ ಅತ್ಯಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಯಾರು? ನೀವು 3 ಜನನ ಒಬ್ರಿಗೊಬ್ರು ಕಂಪೇರ್ ಮಾಡಿ ಹೇಳ್ತೀರಾ. ರೈಟ್, ಆ ರೀತಿ ಕಂಪ್ಯಾರಿಸನ್. ಡಿಗ್ರೀಸ್ ಅಂದ್ರೆ ಹಂತಗಳು. ರೈಟ್, ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ, ಇಲ್ಲಿ ಡಿಗ್ರೀಸ್ ಅಂತ ಕರಿತೀವಿ ನಾವು ಅದನ್ನ. ಡಿಗ್ರೀಸ್ ಅಂದ್ರೆ ಹಂತಗಳು. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆಯ ವಿವಿಧ ಹಂತಗಳು. ನಾವು ಯಾವ ಯಾವ ಲೆವೆಲ್ ನಲ್ಲಿ ಹೋಲಿಸ್ತೀವಿ ಅನ್ನೋದನ್ನ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಲ್ಲಿ ಕಲಿತೀವಿ. ಅಂಡ್ ನೀವು ಅದನ್ನ ಪ್ರಾಕ್ಟೀಸ್ ಕೂಡ ಮಾಡ್ತೀರಾ. ರೈಟ್, ಸೊ ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ನಾನು. ಏನಾದ್ರು ಡೌಟ್ಸ್ ಬಂದ್ರೆ, ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ಅದನ್ನ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಇನ್ನ ಏನು ಗ್ರಾಮ್ಯಾಟಿಕಲ್ ಆಗಿ ತಿಳ್ಕೊಳ್ಳೋಣ. These are used when we compare one person or one thing with another. Right, ಒಬ್ಬ ಮನುಷ್ಯ ಅಥವಾ ಒಂದು ವಸ್ತುವನ್ನ ನಾವು ಬೇರೆದ್ರ ಜೊತೆಗೆ ಅಥವಾ ಬಹಳಷ್ಟು ವಸ್ತುಗಳಲ್ಲಿ ಒಂದನ್ನ ಕಂಪೇರ್ ಮಾಡ್ಬೇಕು ಅಂದಾಗ ನಾವು ಯೂಸ್ ಮಾಡ್ತೀವಿ. ಅಂಡ್ when adjectives and or adverbs are used in comparisons. Right, adjectives ಮತ್ತು adverb ಗಳನ್ನ ನಾವು ಯೂಸ್ ಮಾಡ್ತೀವಿ. ಇವುಗಳು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಕ್ಲಾಸ್ 1 ಮತ್ತು ಕ್ಲಾಸ್ 2 ನ ನೋಡಿ. adjectives ಮತ್ತು adverbs ನಿಮ್ಗಾಗ ಗೊತ್ತಾಗುತ್ತೆ. ಅಂಡ್ ದೇ ಟೇಕ್ ಡಿಫ್ರೆಂಟ್ ಫಾರ್ಮ್ಸ್. ಆ ರೀತಿ ಆ ಒಂದು ಪ್ರಾಸೆಸ್ ನಲ್ಲಿ ನಾವು ಅಡ್ಜೆಕ್ಟಿವ್ಸ್ ಮತ್ತು ಅಡ್ವರ್ಬ್ಸ್ ನ ಯೂಸ್ ಮಾಡ್ತೀವಿ. ಆಗ ಅವು ಬೇರೆ ಫಾರ್ಮ್ ನ ತಗೊಳುತ್ತೆ. ನಿಮ್ಗೆ ಎಕ್ಸಾಂಪಲ್ ನ ಕೊಡುವಾಗ ಅರ್ಥ ಆಗುತ್ತೆ. ದ ಫಾರ್ಮ್ an adjective or adverb takes depends on how things are being compared. ರೈಟ್, ನಾವು ಯಾವ ರೀತಿ ವಸ್ತುಗಳನ್ನ ಕಂಪೇರ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ಫಾರ್ಮ್ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಯಾವ ಫಾರ್ಮ್ ತಗೊಳುತ್ತೆ ಅಂದ್ರೆ ನಾವು ವಸ್ತುಗಳನ್ನ ಯಾವ ರೀತಿ ಕಂಪೇರ್ ಮಾಡ್ತಿದೀವಿ ಅನ್ನೋದರ ಮೇಲೆ. ನೆಕ್ಸ್ಟ್, ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಂಪ್ಯಾರಿಸನ್ ಆರ್ ಕಾಲ್ಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಈ ರೀತಿ ಕಂಪ್ಯಾರಿಸನ್ ನ ವಿವಿಧ ವಿಧಗಳನ್ನ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಓಕೆ, ಸೊ ಕಂಪ್ಯಾರಿಸನ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 3 ಫಾರ್ಮ್ಸ್ ಆಫ್ ದ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ ನ 3 ಫಾರ್ಮ್ ಗಳನ್ನ ನಾವು ಯೂಸ್ ಮಾಡಿ ಕಂಪ್ಯಾರಿಸನ್ ನ ಮಾಡ್ತೀವಿ. ಯಾವುವು? ಸೊ ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ 3 ವಿಧ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿ. ಇದು ಎಲ್ಲಾದ್ರೂ ನಿಮ್ಗೆ ಇಂಗ್ಲಿಷ್ ಟೆಸ್ಟ್ ಇದೆ ಅಥವಾ ಸ್ಪೋಕನ್ ಇಂಗ್ಲಿಷ್ ಟೆಸ್ಟ್ ಇದೆ, ಇಂಗ್ಲಿಷ್ ಪೇಪರ್ ಇದೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವಶನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಲ್ಲಿ 3 ವಿಧ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿ. ರೈಟ್, ಪಾಸಿಟಿವ್ ಡಿಗ್ರಿ ಅಂದ್ರೆ ಏನು? ಇಸ್ ದ ಬೇಸ್ ಫಾರ್ಮ್ ಆಫ್ ಅನ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ವಿಚ್ ಸಿಂಪ್ಲಿ ಡಿನೋಟ್ಸ್ ಅ ಪ್ರಾಪರ್ಟಿ. ರೈಟ್, ಒಂದು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ಬೇಸ್ ಫಾರ್ಮ್.
ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ನಾರ್ಮಲ್ ಫಾರ್ಮ್ ನ ನಾವು ಪಾಸಿಟಿವ್ ಡಿಗ್ರಿ ಅಂತೀವಿ. ಸಿಂಪ್ಲಿ ಒಂದು ಪ್ರಾಪರ್ಟಿನ ಹೇಳ್ತಾ ಇರುತ್ತೆ. ಈಗ ನೋಡಿ, ಗುಡ್, ಬ್ಯಾಡ್, ಟಾಲ್, ಫಾಸ್ಟ್, ಸ್ಲೋ, ರೈಟ್, ಇವನ್ನೆಲ್ಲ ನಾವು ಪಾಸಿಟಿವ್ ಡಿಗ್ರೀಸ್ ಅಂತ ಕರಿತೀವಿ. ಇಟ್ ಡಸ್ ನಾಟ್ ಶೋ ಕಂಪ್ಯಾರಿಸನ್, ಇವುಗಳಲ್ಲಿ ಏನು ಕಂಪ್ಯಾರಿಸನ್ ಇರೋದಿಲ್ಲ ಅಲ್ವಾ. ಎಕ್ಸಾಂಪಲ್, ಗುಡ್, ಬಿಗ್, ಸ್ಮಾಲ್. ಓಕೆ, ಜಸ್ಟ್ ಪ್ರಾಪರ್ಟಿನ ಹೇಳುತ್ತೆ, ಆ ಪದಗಳ ಬೇಸ್ ಫಾರ್ಮ್. ಈಗ ಗುಡ್ ಅನ್ನೋದಕ್ಕೆ ನೀವೇನು ಸೇರಿಸಬಾರ್ದು, ಜಸ್ಟ್ ಗುಡ್ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಡಿಗ್ರಿ. ಫಾರ್ ಎಕ್ಸಾಂಪಲ್, ದ ಟೀಚರ್ ಇಸ್ ವೆರಿ ಗುಡ್. ನೋಡಿ, ಗುಡ್ ಅಂತ ನಾನು ಹೇಳಿದೆ, ಪಾಸಿಟಿವ್ ಡಿಗ್ರಿ. ಎಲಿಫೆಂಟ್ ಇಸ್ ಅ ಬಿಗ್ ಅನಿಮಲ್, ಸೊ ಪಾಸಿಟಿವ್ ಡಿಗ್ರಿ, ಬಿಗ್. ಸ್ಮಾಲ್, ಮೌಸ್ ಈಸ್ ಅ ಸ್ಮಾಲ್ ಅನಿಮಲ್, ಸೊ ಪಾಸಿಟಿವ್ ಡಿಗ್ರಿ, ರೈಟ್. ಸೊ ಈಗ ಕಂಪೇರಿಟಿವ್ ಡಿಗ್ರಿ ಅಂದ್ರೆ ಏನು? ಇಟ್ ಈಸ್ ಅ ಫಾರ್ಮ್ ಆಫ್ ಎನ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಯೂಸ್ ಟು ಕಂಪೇರ್ ಟೂ ಥಿಂಗ್ಸ್. ನೋಡಿ, ಎರಡು ವಸ್ತುಗಳನ್ನ ಅಥವಾ ಇಬ್ಬರನ್ನ ನಾವು ಕಂಪೇರ್ ಮಾಡುವಾಗ ಕಂಪೇರಿಟಿವ್ ಡಿಗ್ರಿ ಯೂಸ್ ಆಗುತ್ತೆ, ರೈಟ್. ಸೊ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ನ ಫಾರ್ಮ್ ನ ನಾವು ಕಂಪೇರಿಟಿವ್ ಡಿಗ್ರಿ ಅಂತೀವಿ ಯಾವಾಗ ಎರಡು ವಸ್ತುಗಳನ್ನ ಅಥವಾ ಎರಡು ಜನರನ್ನ ನಾವು ಕಂಪೇರ್ ಮಾಡುವಾಗ. ಎಕ್ಸಾಂಪಲ್, ಬೆಟರ್ ದ್ಯಾನ್. ನೋಡಿ, ಎರಡು ವಸ್ತುಗಳಿದೆ, ಸೊ ಅದರಲ್ಲಿ ಎರಡು ಪೆನ್ಗಳನ್ನ ತಗೊಳ್ಳೋಣ. ಎರಡು ಪೆನ್ ಅಲ್ಲಿ ಯಾವುದು ಚೆನ್ನಾಗಿದೆ ಅಥವಾ ಯಾವ್ದು ಕೆಟ್ಟದಾಗಿದೆ ಅಂತ ನಾವು ಕಂಪೇರ್ ಮಾಡಬೇಕು ಅಂದಾಗ ನಾವು ಕಂಪೇರಿಟಿವ್ ಡಿಗ್ರಿ ಹೇಳ್ತೀವಿ. ಈಗ ಒಂದು ಪೆನ್ ಚೆನ್ನಾಗಿದೆ ಅಂದ್ರೆ ಮೈ ಪೆನ್ ಇಸ್ ಬೆಟರ್ ದೆನ್ ಯುವರ್ಸ್, ಅಥವಾ ರೆಡ್ ಪೆನ್ ಇಸ್ ಬೆಟರ್ ದೆನ್ ದ ಬ್ಲೂ ಪೆನ್. ಗೊತ್ತಾಯ್ತಲ್ಲ? ಬೆಟರ್ ದೆನ್ ಅಂದ್ರೆ ಅದಕ್ಕಿಂತ ಚೆನ್ನಾಗಿದೆ, ಗುಡ್ ಗಿಂತ ಬೆಟರ್ ಅನ್ನೋದು ಒಂದು ಸ್ಟೇಜ್ ಮೇಲಿರುತ್ತೆ, ರೈಟ್. ಗುಡ್ ನ ಕಂಪೇರಿಟಿವ್ ಡಿಗ್ರಿ ಬೆಟರ್. ಬಿಗ್ಗರ್ ದೆನ್, ಬಿಗ್ ನ ಕಂಪೇರಿಟಿವ್ ಡಿಗ್ರಿ ಬಿಗ್ಗರ್ ದೆನ್, ರೈಟ್. ಎಲಿಫೆಂಟ್ ಈಸ್ ಬಿಗ್ಗರ್ ದ್ಯಾನ್ ದ ಮೌಸ್. ಅರ್ಥ ಆಯ್ತಾ? ಆನೆ ಇಲಿಗಿಂತ ದೊಡ್ಡದಿದೆ, ಗಿಂತ ದೊಡ್ಡದಾಗಿದೆ, ಅದನ್ನ ನಾವು ಬಿಗ್ಗರ್ ದ್ಯಾನ್ ಅಂತ ಕರಿತೀವಿ. ಸೊ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ದ್ಯಾನ್ ಸ್ಪೆಲ್ಲಿಂಗ್ THAN. ತುಂಬಾ ಜನ ಇದನ್ನ ಬರೆಯುವಾಗ THEN ಹಾಕ್ತಾರೆ, ಅದು ತಪ್ಪು, ದೆನ್ ಆಗುತ್ತೆ. ದೆನ್ ಅಂದ್ರೆ ಒಂದು ನಂತರ ಅನ್ನುವ ಅರ್ಥ ಕೊಡುತ್ತೆ, ಸೊ ದೆನ್ ಹಾಕಿದ್ರೆ ತಪ್ಪು, ದ್ಯಾನ್ ಹಾಕ್ಬೇಕು, THAN, ರೈಟ್. ಮತ್ತೊಂದು ಎಕ್ಸಾಂಪಲ್, ಸ್ಮಾಲರ್ ದ್ಯಾನ್. ನೋಡಿ, ದ್ಯಾನ್ ಅನ್ಬೇಕು, ದೆನ್ ಅನ್ಬಾರ್ದು, ದ್ಯಾನ್, ಸ್ಮಾಲರ್ ದ್ಯಾನ್. ಎಲಿಫೆಂಟ್ ಈಸ್ ಬಿಗ್ಗರ್ ದ್ಯಾನ್ ದ ಮೌಸ್, ಮೌಸ್ ಈಸ್ ಸ್ಮಾಲರ್ ದ್ಯಾನ್ ದ ಎಲಿಫೆಂಟ್. ಅರ್ಥ ಆಯ್ತಾ? ಇಲಿ ಆನೆಗಿಂತ ಚಿಕ್ಕದು, ಗಿಂತ ಚಿಕ್ಕದು, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಸ್ಮಾಲರ್ ದ್ಯಾನ್ ಅಂತ ಕರಿತೀವಿ. ಸೊ ಇವುಗಳನ್ನ ಕಂಪೇರಿಟಿವ್ ಡಿಗ್ರಿ ಅಂತೀವಿ. ಅದೇ ರೀತಿ ಸ್ವೀಟರ್ ದ್ಯಾನ್, ಅದಾದ್ಮೇಲೆ ವೈಟರ್ ದ್ಯಾನ್, ಓಕೆ, ಬ್ಲಾಕರ್ ದೆನ್, ಈ ರೀತಿ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಇದು ಹೈಯೆಸ್ಟ್ ಫಾರ್ಮ್ ನ ಹೇಳುವಂತಹ ಒಂದು ಡಿಗ್ರಿ. ಇಟ್ ಶೋಸ್ ಪ್ರಾಪರ್ಟಿ ಆಫ್ ಎನ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ಇದು ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ನ ಪ್ರಾಪರ್ಟಿ ಹೇಳುತ್ತೆ. ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ದ ಹೈಯೆಸ್ಟ್ ಆರ್ ಲೋಯೆಸ್ಟ್ ಕ್ವಾಲಿಟಿ ಅಮಾಂಗ್ಸ್ಟ್ ಮೆನಿ ಥಿಂಗ್ಸ್. ಹಲವಾರು ವಸ್ತುಗಳಲ್ಲಿ ಅತ್ಯಂತ ಹೈಯೆಸ್ಟ್ ಕ್ವಾಲಿಟಿ ಅಥವಾ ಲೋಯೆಸ್ಟ್ ಕ್ವಾಲಿಟಿನ ನಾವು ಹೇಳಬೇಕು, ಅವಾಗ ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬೆಸ್ಟ್. 10 ಸ್ಟೂಡೆಂಟ್ಗಳಲ್ಲಿ ಯಾರು ಅತ್ಯುತ್ತಮ ಸ್ಟೂಡೆಂಟ್, ಅವ್ರನ್ನ ನಾವು ಬೆಸ್ಟ್ ಅಂತ ಕರಿತೀವಿ. ಸೊ ಹೈಯೆಸ್ಟ್ ಕ್ವಾಲಿಟಿ ಆಯ್ತಿದು. ಬಿಗ್ಗೆಸ್ಟ್, ಹಲವಾರು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು, ಅದನ್ನ ನಾವು ಬಿಗ್ಗೆಸ್ಟ್ ಅಂತ ಕರಿತೀವಿ. ಹಲವಾರು ವಸ್ತುಗಳಲ್ಲಿ ನಾವು ಹೈಯೆಸ್ಟ್ ಅಥವಾ ಲೋಯೆಸ್ಟ್ ಕ್ವಾಲಿಟಿನ ಪ್ರಾಪರ್ಟಿನ ಹೇಳಬೇಕು ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ. ಸ್ಮಾಲೆಸ್ಟ್, ರೈಟ್, ಹಲವಾರು ಪ್ರಾಣಿಗಳಲ್ಲಿ ಅತ್ಯಂತ ಚಿಕ್ಕ ಪ್ರಾಣಿ ಯಾವುದು, ಸೊ ಸ್ಮಾಲೆಸ್ಟ್, ಆಗ ನಾವು ಯೂಸ್ ಮಾಡ್ತೀವಿ. ನೋಡಿ, ಬಿಗ್ ಬೇಸ್ ಫಾರ್ಮ್ ಅಲ್ವಾ, ಪಾಸಿಟಿವ್ ಡಿಗ್ರಿ. ಬಿಗ್ಗರ್ ದೆನ್ ಸೂಪರ್ಲೇಟಿವ್ ಡಿಗ್ರಿ. ಬಿಗ್ಗರ್ ದೆನ್ ಕಂಪೇರಿಟಿವ್ ಡಿಗ್ರಿ. ಬಿಗ್ಗೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಅರ್ಥಾಯ್ತಲ್ಲ? ಅದೇ ರೀತಿ ಗುಡ್ ಬೆಟರ್ ದೆನ್ ಬೆಸ್ಟ್, ಸ್ಮಾಲ್ ಸ್ಮಾಲರ್ ದೆನ್ ಸ್ಮಾಲೆಸ್ಟ್. ಸೊ ಈಗ ಒಂದಷ್ಟು ಎಕ್ಸಾಂಪಲ್ ಗಳನ್ನ ನೋಡೋಣ. ನಾನು 3 ಡಿಗ್ರಿಲಿ ಸೆಂಟೆನ್ಸ್ ನ ನಿಮ್ಗೆ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಪಾಸಿಟಿವ್ ಡಿಗ್ರಿನಲ್ಲಿ ಒಂದು ಸೆಂಟೆನ್ಸ್ ನೋಡೋಣ. ಇಟ್ ಈಸ್ ಅ ಟಾಲ್ ಬಿಲ್ಡಿಂಗ್. ನನ್ನ ಹತ್ರ ಒಂದು ಬಿಲ್ಡಿಂಗ್ ಇದೆ, ಈಗ ನನಗೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಸೊ ನಾನು ಅದನ್ನ ಮಾತ್ರ ನೋಡಿ ನಾನು ಹೇಳ್ಬೇಕೀಗ ಆ ಬಿಲ್ಡಿಂಗ್ ಹೇಗಿದೆ ಅನ್ನೋದನ್ನ ಬೇರೆಯವ್ರಿಗೆ ಹೇಳ್ಬೇಕು. ನಾನು ಹೇಳ್ತೀನಿ ಇಟ್ ಇಸ್ ಅ ಟಾಲ್ ಬಿಲ್ಡಿಂಗ್.
ಆ ಬಿಲ್ಡಿಂಗ್ ತುಂಬಾ ಉದ್ದವಾಗಿದೆ ಅಷ್ಟೇ, ಆಯ್ತಾ. ಸೊ ಆ ಬಿಲ್ಡಿಂಗ್ ನ ಬೇರೆ ಬಿಲ್ಡಿಂಗ್ ಜೊತೆ ನಾನು ಕಂಪೇರ್ ಮಾಡಿದಾಗ ಕಂಪೇರಿಟಿವ್ ಡಿಗ್ರಿನಲ್ಲಿ ಹೇಳ್ತೀನಿ. ಆಗೇನ್ ಹೇಳ್ತೀನಿ, ದಿಸ್ ಬಿಲ್ಡಿಂಗ್ ಈಸ್ ಟಾಲರ್ ದ್ಯಾನ್ ದಟ್ ಬಿಲ್ಡಿಂಗ್. ನೋಡಿ ಇಲ್ಲಿ ಎರಡು ಬಿಲ್ಡಿಂಗ್ ಗಳನ್ನ ಕಂಪೇರ್ ಮಾಡುವಾಗ ನಾನು ಟಾಲರ್ ದೆನ್ ಹೇಳಿದೆ ಅಂದ್ರೆ ಅರ್ಥ ಈ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಗಿಂತ ಉದ್ದವಾಗಿದೆ ಅಂದ್ರೆ ಟಾಲರ್ ದೆನ್. ಅರ್ಥ ಆಯ್ತಲ್ಲ. ಈ ರೀತಿ ಎರಡು ವಸ್ತುಗಳನ್ನ ಕಂಪೇರ್ ಮಾಡುವಾಗ ಟಾಲರ್ ದೆನ್ ಬರುತ್ತೆ. ಸೂಪರ್ಲೇಟಿವ್, ಹಲವಾರು ಬಿಲ್ಡಿಂಗ್ ಗಳಲ್ಲಿ ಅಥವಾ ಈ ಸಿಟಿನಲ್ಲಿರುವ ಎಲ್ಲಾ ಬಿಲ್ಡಿಂಗ್ ಗಳಲ್ಲಿ ಈ ಬಿಲ್ಡಿಂಗ್ ಅತ್ಯಂತ ಉದ್ದವಾಗಿದೆ ಅನ್ನೋವಾಗ ನಾವು ಸೂಪರ್ಲೇಟಿವ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್. ನೋಡಿ, ಟಾಲೆಸ್ಟ್ ಅಂದ್ರೆ ಇದೇ ಅತ್ಯಂತ ಉದ್ದವಾದದ್ದು, ಇದಕ್ಕಿಂತ ಉದ್ದವಾಗಿದ್ದು ಬೇರೆ ಯಾವುದು ಇಲ್ಲ. ದಿಸ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್, ಇದೇ ಅತ್ಯಂತ ಉದ್ದವಾದ ಬಿಲ್ಡಿಂಗ್. ಇದನ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್, ಆಪಲ್ ಈಸ್ ಸ್ವೀಟ್ ಟು ಟೇಸ್ಟ್. ಆಪಲ್ ಈಸ್ ಸ್ವೀಟ್ ಟು ಟೇಸ್ಟ್ ಅಂದ್ರೆ ಆಪಲ್ ಸಿಹಿ ಆಗಿದೆ. ಪಾಸಿಟಿವ್ ಡಿಗ್ರಿ. ಆಪಲ್ ನ ವಿಶೇಷತೆ ನಾವು ಹೇಳೋದಷ್ಟೇ. ಓಕೆ, ಸೊ ಆಪಲ್ ನಾವು ಬೇರೆ ವಸ್ತು ಜೊತೆ ಕಂಪೇರ್ ಮಾಡಿದಾಗ ಕಂಪೇರಿಟಿವ್ ಡಿಗ್ರಿ. ಆಪಲ್ ಇಸ್ ಸ್ವೀಟರ್ ದ್ಯಾನ್ ಬನಾನಾ. ಇಲ್ಲಿ ನೋಡಿ, ಆಪಲ್ ನ ನಾವು ಬನಾನಾ ಜೊತೆ ಕಂಪೇರ್ ಮಾಡಿದಾಗ ಆಪಲ್ ಇಸ್ ಸ್ವೀಟರ್ ದೆನ್ ಆಗುತ್ತೆ. ನೋಡಿ, ಟಾಲ್ ಇದ್ದಿದ್ದು ಟಾಲರ್ ಆಯ್ತು, ಟಾಲೆಸ್ಟ್ ಆಯ್ತು. ಅದೇ ರೀತಿ ಸ್ವೀಟ್ ಇದ್ದಿದ್ದು ಸ್ವೀಟರ್ ಆಗುತ್ತೆ. ಆಪಲ್ ಇಸ್ ಸ್ವೀಟರ್ ದ್ಯಾನ್ ಬನಾನಾ ಅಂದ್ರೆ ಆಪಲ್ ಬನಾನಾಗಿಂತ ಸಿಹಿಯಾಗಿದೆ, ಅದಕ್ಕಿಂತ ಇದು ಸಿಹಿಯಾಗಿದೆ. ಈಗ ಆಪಲ್ ಎಲ್ಲದಕ್ಕಿಂತ ಸಿಹಿಯಾಗಿದೆ ಅನ್ನೋವಾಗ ನಾವು ಸೂಪರ್ಲೇಟಿವ್ ಹೇಳಬೇಕು. ಅವಾಗ ಆಪಲ್ ಇಸ್ ದ ಸ್ವೀಟೆಸ್ಟ್ ಫ್ರೂಟ್. ನೋಡಿ, ಸ್ವೀಟ್ ಹೇಗೆ ಚೇಂಜ್ ಆಯ್ತು, ಸ್ವೀಟೆಸ್ಟ್ ಆಯ್ತು. ಇಲ್ಲಿ ಆಪಲ್ ಈಸ್ ದ ಸ್ವೀಟೆಸ್ಟ್ ಫ್ರೂಟ್ ಅಂದ್ರೆ ಎಲ್ಲಾ ಹಣ್ಣುಗಳಲ್ಲಿ ಅತ್ಯಂತ ಸಿಹಿಯಾದ ಹಣ್ಣು ಆಪಲ್, ರೈಟ್. ನೆಕ್ಸ್ಟ್, ರಾಧಾ ಈಸ್ ಕೈಂಡ್. ಓಕೆ, ಸೊ ರಾಧಾ ಅನ್ನುವವರ ವಿಶೇಷತೆ ಹೇಳ್ಬೇಕು, ಅವ್ರ ಗುಣ ಹೇಳ್ಬೇಕು ನಾನೀಗ. ಅವರು ತುಂಬಾ ಕೈಂಡ್ ಅಂದ್ರೆ ತುಂಬಾ ಸಾಧು ಅಂತ ಹೇಳ್ಬೋದು, ರೈಟ್. ತುಂಬಾ ಪೊಲೈಟ್ ಅಂತ ಹೇಳ್ಬೋದು, ರೈಟ್. ಅವ್ರು ತುಂಬಾ ಹಾರ್ಶ್ ಅಲ್ಲ. ಓಕೆ, ಸೊ ರಾಧಾನ ನಾನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ರಾಧಾ ಇಸ್ ಕೈಂಡರ್ ದೆನ್ ಕೃಷ್ಣ, ರೈಟ್. ಈಗ ರಾಧಾ ನಾನು ಕೃಷ್ಣ ಜೊತೆ ಅವರಿಬ್ಬರ ಗುಣಗಳನ್ನ ಕಂಪೇರ್ ಮಾಡಿದಾಗ ರಾಧಾ ಇಸ್ ಕೈಂಡರ್ ದೆನ್ ಕೃಷ್ಣ. ಓಕೆ, ಕೃಷ್ಣನಿಗಿಂತ ರಾಧಾನೇ ಅತಿ ಹೆಚ್ಚು ಸಾಧು. ಓಕೆ, ನೆಕ್ಸ್ಟ್, ರಾಧಾ ಇಸ್ ದ ಕೈಂಡೆಸ್ಟ್ ಆಫ್ ಆಲ್. ಎಲ್ಲರಿಗಿಂತ ರಾಧಾನೇ ಅತ್ಯಂತ ಹೆಚ್ಚು ಮುಗ್ಧಳು. ಕೈಂಡ್ ಅಂದ್ರೆ ಮುಗ್ಧನು ಬರುತ್ತೆ. ಓಕೆ, ಮುಗ್ಧ ಅಥವಾ ಸಾಧು ಅನ್ನೋದು ಬರುತ್ತೆ. ಸೊ ರಾಧಾನ ಹೈಯೆಸ್ಟ್ ಕ್ವಾಲಿಟಿ ಇಲ್ಲಿ ತೋರಿಸ್ತಾ ಇದೀವಿ. ಎಲ್ಲರಲ್ಲೂ ಹಲವಾರು ಜನರಲ್ಲಿ ರಾಧಾನೇ ಹೈಯೆಸ್ಟ್ ಕ್ವಾಲಿಟಿ ಇದೆ ಅನ್ನೋದಕ್ಕೆ ನಾವು ಕೈಂಡೆಸ್ಟ್ ಯೂಸ್ ಮಾಡ್ತೀವಿ. ನೋಡಿ, ಸ್ಪೆಲ್ಲಿಂಗ್ ಗಳು ಹೇಗೆ ಚೇಂಜ್ ಆಗ್ತದೆ. ಟಾಲ್, ಟಾಲರ್, ಟಾಲೆಸ್ಟ್. ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್. ಕೈಂಡ್, ಕೈಂಡರ್, ಕೈಂಡೆಸ್ಟ್. ಈಗ ಎಕ್ಸಾಂಪಲ್ಸ್ ಗಳನ್ನ ನಾನು ಕೊಡ್ತೀನಿ. ಎಲ್ಲಾ ಸಿಚುವೇಶನ್ ಅಲ್ಲೂ ಇದೇ ರೀತಿನೇ ನೀವು ಮಾಡೋದಿಕ್ ಆಗೋದಿಲ್ಲ, ರೈಟ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಗುಡ್ ಇದೆ, ಗುಡ್, ಗುಡ್ಡರ್, ಗುಡ್ಡೆಸ್ಟ್ ಅಂತ ಹೇಳ್ಬೋದಾ? ಇಲ್ಲ, ಅಲ್ಲಿ ಅದನ್ನ ನಾವು ಹೇಳಕ್ ಆಗೋದಿಲ್ಲ. ಸೊ ಎಲ್ಲಾ ಸಿಚುವೇಶನ್ ಅಲ್ಲೂ ER, EST ಸೇರಿಸ್ಬಿಟ್ರೆ ಆಗೋಗೋದಿಲ್ಲ. ಸೊ ಅದನ್ನ ನಾವೀಗ ಕಲಿಯೋಣ. ಫಸ್ಟ್ ನಾವು ನೋಡೋಣ ಯಾವ ಪದಗಳಿಗೆ ER ಮತ್ತು EST ಸೇರಿಸ್ಬೇಕು ಅನ್ನೋದನ್ನ, ರೈಟ್. ಸೊ ಇಲ್ಲಿದೆ ನೋಡಿ, ಈ ಪದಗಳಿಗೆ ನೀವು ಕಂಪೇರಿಟಿವ್ ಅಥವಾ ಸೂಪರ್ಲೇಟಿವ್ ಡಿಗ್ರಿ ಮಾಡ್ಬೇಕಂದ್ರೆ ER ಮತ್ತು EST ಸೇರಿಸಿದ್ರೆ ಸಾಕು. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಬ್ಲಾಕ್, ಬೋಲ್ಡ್, ಬ್ರೇವ್, ಬ್ರೈಟ್, ಬ್ಯುಸಿ, ಕ್ಲೀನ್, ಕ್ಲಿಯರ್, ಕ್ಲೆವರ್, ಕೋಲ್ಡ್, ಕೂಲ್, ಡೀಪ್ ಮತ್ತು ಯಂಗ್. ಇವುಗಳಿಗೆ ನೀವು ER ಸೇರಿಸಿದ್ರೆ ಕಂಪೇರಿಟಿವ್ ಡಿಗ್ರಿ ಆಗುತ್ತೆ, EST ಸೇರಿಸಿದ್ರೆ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ, ರೈಟ್. ಅದೇ ರೀತಿ ಇವುಗಳಿಗೆ ನೋಡಿ, ಡರ್ಟಿ, ಈಸಿ, ಫೇರ್, ಫಾಸ್ಟ್, ಫ್ಯಾಟ್, ಫೈನ್, ಫನ್ನಿ, ಗ್ರೇಟ್, ಹ್ಯಾಪಿ, ಹಾರ್ಡ್, ಹೆಲ್ದಿ, ಹೈ ಮತ್ತು ಹಾಟ್. ಇವುಗಳಿಗೆ ಕೂಡ ನೀವು ER ಮತ್ತು EST ಸೇರಿಸಬೇಕು. ಮತ್ತೊಂದು ನೋಡಿ, ಇಲ್ಲಿ ಹಾಟ್ಗೆ ER ಕೇವಲ ER ಸೇರಿಸೋದಲ್ಲ, TER ಸೇರಿಸಬೇಕು, ಒಂದು T ಎಕ್ಸ್ಟ್ರಾ ಬರುತ್ತೆ. ಮತ್ತು ಡರ್ಟಿ ಕೂಡ ನೋಡಿ, ಈಸಿ ಕೂಡ ನೋಡಿ. ಯಾವಾಗ Y ಬರುತ್ತೆ, Y ಜಾಗದಲ್ಲಿ I ಸೇರಿಸಬೇಕು. ಅಂದ್ರೆ Y ಜಾಗದಲ್ಲಿ ನೀವು I ಹಾಕ್ಬಿಟ್ಟು ಅದ್ರ ಮುಂದೆ ER ಮತ್ತು EST ನ ಸೇರಿಸಬೇಕು. ಇದು ಕೂಡ ಎಕ್ಸೆಪ್ಷನ್ ಇದೆ ನೋಡಿ. ಹ್ಯಾಪಿ, ಹೆಲ್ದಿ ಕೂಡ ನೋಡಿ, ಹ್ಯಾಪಿಗೆ ಹ್ಯಾಪಿಯರ್ ಆಗ್ಬೇಕು ಅಂದ್ರೆ Y ಜಾಗಿದು ನೀವು I ಹಾಕ್ಬೇಕು, ಮುಂದೆ ER ಸೇರಿಸಬೇಕು. ಅದೇ ರೀತಿ ಹ್ಯಾಪಿಯೆಸ್ಟ್ ಅಲ್ಲೂ ಕೂಡ, ಹೆಲ್ದಿ ಕೂಡ. ಮತ್ತೆ ಹಾಟ್ ಗೆ ಏನ್ ಹಾಕ್ಬೇಕಂದ್ರೆ ಡಬಲ್ T ಹಾಕ್ಬೇಕು. ಸೊ ಈ ರೀತಿ ಪದಗಳು ER ಮತ್ತು EST ಸೇರಿಸಿದಾಗ ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ, ರೈಟ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನೋಡಿ, ಹೆಲ್ದಿ ತಗೊಳ್ಳೋಣ.
ಕೃಷ್ಣ ಇಸ್ ಅ ಹೆಲ್ದಿ ಬಾಯ್. ಓಕೆ, ಕೃಷ್ಣನ ಗುಣ ಹೇಳಿದೆ. ಕೃಷ್ಣ ಈಸ್ ಹೆಲ್ದಿಯರ್ ದೆನ್ ರಾಮ. ಕೃಷ್ಣ ಈಸ್ ಹೆಲ್ದಿಯರ್ ದೆನ್ ರಾಮ. ಹೆಲ್ದಿಯೆಸ್ಟ್ ಹೇಳ್ಬೇಕು. ಕೃಷ್ಣ ಇಸ್ ದ ಹೆಲ್ದಿಯೆಸ್ಟ್ ಪರ್ಸನ್ ಇನ್ ಅವರ್ ಹೋಮ್. ನೋಡಿ, ಅರ್ಥ ಆಗಿದೆ ಅನ್ಕೊಳ್ತಾ ಇದೀನಿ ನಾನು ನಿಮ್ಗೆ. ಸೊ ಮತ್ತಷ್ಟು ಎಕ್ಸಾಂಪಲ್ ನೋಡಿ. ಕೈಂಡ್, ಲಾರ್ಜ್, ಲೇಜಿ. ನೋಡಿ, ಲೇಜಿ ವೈ ಇದೆ, ವೈ ತೆಗೆದು ಐ ಆರ್ ಹಾಕ್ಬೇಕು, ಮತ್ತೆ ಇಲ್ಲಿ ಐ ಎಸ್ ಟಿ ಹಾಕ್ಬೇಕು. ಲೈಟ್, ಲಾಂಗ್, ಲಕ್ಕಿ, ಲಕ್ಕಿ ಕೂಡ. ನಿಯರ್, ನ್ಯೂ, ಓಲ್ಡ್, ಪೂರ್, ಕ್ವಿಕ್, ರಿಚ್ ಅಂಡ್ ಸೇಫ್. ನೋಡಿ, ಸೇಫ್ ಅಂದ್ರೆ ಇ ಇಂದ ಎಂಡ್ ಆದ್ರೆ ನೀವು ಜಸ್ಟ್ ಆರ್ ಸೇರಿಸಿದ್ರೆ ಸಾಕು. ಲಾರ್ಜ್ ಕೂಡ ನೋಡಿ ಇ ಇಂದ ಎಂಡ್ ಆಗ್ತಾ ಇದೆ, ಸೇಫ್ ಕೂಡ ಇ ಇಂದ ಎಂಡ್ ಆಗ್ತಿದೆ. ಇ ಇಂದ ಪದಗಳು ಎಂಡ್ ಆದ್ರೆ ನೀವು ಜಸ್ಟ್ ಆರ್ ಸೇರಿಸಬೇಕು ಮತ್ತು ಎಸ್ ಟಿ ಸೇರಿಸಬೇಕಷ್ಟೇ. ಓಕೆ, ಈ ಬಿಟ್ಟು ಬೇರೆ ಪದಗಳಿಂದ ಎಂಡ್ ಆದಾಗ ನೀವು ಇ ಆರ್ ಮತ್ತು ಎಸ್ ಟಿ ಸೇರಿಸಬೇಕು. ವೈ ಬಂದ್ರೆ ವೈ ತೆಗೆದು ಐ ಆರ್ ಮತ್ತು ಐ ಎಸ್ ಟಿ ಸೇರಿಸಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮತ್ತಷ್ಟಿದೆ ಇಲ್ಲಿ ನೋಡಿ. ಸ್ವೀಟ್, ಟಾಲ್, ಥಿಕ್, ಥಿನ್, ಟೈನಿ, ಅಗ್ಲಿ, ಎರಡು ಅಲ್ಲೂ ವೈ ಇದೆ. ವಾಮ್, ವೆಲ್ದಿ, ಇಲ್ಲೂ ಕೂಡ ವೈ ಇದೆ. ಇಲ್ಲಿ ನೋಡಿ, ಸ್ವಲ್ಪ ಗಮನ ನೋಡಿ. ವೆಲ್ದಿ, 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 ವೆಲ್ದಿ ಅನ್ನುವ ಪದ ಚೇಂಜ್ ಆಗೋದಿಲ್ಲ, ರೈಟ್. ವೆಲ್ದಿ ಅಂದ್ರೆ ಸಂಪತ್ತು ಅಲ್ವಾ, ಆಸ್ತಿ. ಆ ಪದ ಚೇಂಜ್ ಆಗೋದಿಲ್ಲ, ಮೂರಲ್ಲೂ ಒಂದೇ ತರ ಉಳ್ಕೊಳ್ಳುತ್ತೆ. ವೆಟ್, ವೈಟ್, ವೈಡ್, ವೈಲ್ಡ್, ವೈಸ್. ಓಕೆ, ಸೊ ಟಿ ಇಂದ ಎಂಡ್ ಆದಾಗ್ಲೂ ಕೂಡ ಡಬಲ್ ಟಿ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಹಾಟ್ ಅಲ್ಲೂ ಕೂಡ ಅಷ್ಟೇ, ವೆಟ್ ಅಲ್ಲೂ ಕೂಡ ಅಷ್ಟೇ, ಟಿ ಇಂದ ಎಂಡ್ ಆದ್ರೆ ಡಬಲ್ ಟಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್, ಈಗ ಮೋರ್ ಮತ್ತು ಮೋಸ್ಟ್ ಹಾಕಿದಾಗ ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರೀಸ್ ಆಗುತ್ತೆ. ಯಾವವು ನೋಡೋಣ. ಇಲ್ಲಿ ನೋಡಿ, ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋ ಪದ ಬ್ಯೂಟಿಫುಲ್ಲರ್ ಅಥವಾ ಬ್ಯೂಟಿಫುಲ್ಲೆಸ್ಟ್ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಬ್ಯೂಟಿಫುಲ್ಗೆ ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅನ್ನುವ ಪದಗಳನ್ನ ಸೇರಿಸಬೇಕು, ರೈಟ್. ಫಾರ್ ಎಕ್ಸಾಂಪಲ್, ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್ ಅಲ್ವಾ. ರೋಸ್ ಇಸ್ ಅ ಬ್ಯೂಟಿಫುಲ್ ಫ್ಲವರ್. ಈಗ ಕಂಪೇರ್ ಮಾಡ್ಬೇಕು ನಾನು, ರೋಸ್ ನ ಮತ್ತೊಂದು ಹೂವಿನ ಜೊತೆ ಕಂಪೇರ್ ಮಾಡ್ಬೇಕು. ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಜಾಸ್ಮಿನ್ ಅಲ್ವಾ. ರೋಸ್ ಜಾಸ್ಮಿನ್ ಗಿಂತ ಬ್ಯೂಟಿಫುಲ್ ಆಗಿದೆ. ರೋಸ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಜಾಸ್ಮಿನ್, ಮೋಸ್ಟ್ ಬ್ಯೂಟಿಫುಲ್. ರೋಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ರೋಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ರೋಸೆ ಅತ್ಯಂತ ಬ್ಯೂಟಿಫುಲ್ ಆದಂತ ಸುಂದರವಾದಂತ ಹೂ. ಅದೇ ರೀತಿ ಬ್ರಿಲಿಯಂಟ್, ಕೇರ್ಫುಲ್, ಕೇರ್ಲೆಸ್, ಕಂಫರ್ಟಬಲ್, ಡೇಂಜರಸ್, ಡಿಫಿಕಲ್ಟ್, ಎಂಜಾಯಬಲ್, ಫುಲ್ಲಿಶ್, ಜನರಸ್, ಹ್ಯಾಂಡ್ಸಮ್, ಹೆಲ್ಪ್ಫುಲ್, ಈ ಎಲ್ಲಾ ಪದಗಳು ಬಂದಾಗ ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ ಮೋರ್ ಮತ್ತು ಮೋಸ್ಟ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಇದನ್ನ ಬರ್ದಿಟ್ಕೊಂಡ್ಬಿಡಿ. ನೀವು ವಿಡಿಯೋ ಪಾಸ್ ಮಾಡಿ ಅಲ್ಲಿರುವಂತ ಸ್ಲೈಡ್ ಅಲ್ಲಿರೋ ಇನ್ಫಾರ್ಮೇಶನ್ ಬರ್ದಿಟ್ಕೊಳ್ಳಿ, ರೈಟ್. ಸೊ ಮತ್ತಷ್ಟು ನೋಡೋಣ ಈಗ. ಇಗ್ನರೆಂಟ್, ಇಂಪಾರ್ಟೆಂಟ್, ಇಂಟೆಲಿಜೆಂಟ್, ಇಂಟ್ರೆಸ್ಟ್, ಪ್ಲೆಸೆಂಟ್, ಪವರ್ಫುಲ್, ಟೆರಿಬಲ್, ಥಾಟ್ಫುಲ್, ಅನ್ಯೂಶುವಲ್, ಯೂಸ್ಫುಲ್. ಈ ಪದಗಳ ಅರ್ಥ ಬೇಕಾಯ್ತು ಅಂದ್ರೆ ನೀವು ಡಿಕ್ಷನರಿನ ನೋಡಬಹುದು. ಸೊ ಡಿಕ್ಷನರಿ ನಿಮ್ಗೆ ಅರ್ಥಗಳು ಸಿಗುತ್ತೆ. ಅಂಡ್ ಈಗ ನೋಡಿ, ಇರ್ರೆಗ್ಯುಲರ್ ಅಬ್ಜೆಕ್ಟಿವ್ಸ್ ಅಂದ್ರೆ ಪದಗಳ ಸ್ಪೆಲ್ಲಿಂಗ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ಅಂಥವುಗಳನ್ನ ಕೂಡ ನಾವು ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವು ಬ್ಯಾಡ್ ಇದ್ದಿದ್ದು ಬ್ಯಾಡರ್, ಬ್ಯಾಡೆಸ್ಟ್ ಆಗೋದಿಲ್ಲ, ಅಥವಾ ಮೋರ್ ಬ್ಯಾಡ್, ಮೋಸ್ಟ್ ಬ್ಯಾಡ್ ಕೂಡ ಆಗೋದಿಲ್ಲ. ಬ್ಯಾಡ್ ಇದ್ದಿದ್ದು ವರ್ಸ್ ಆಗುತ್ತೆ, ವರ್ಸ್ ವರ್ಸ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ತುಂಬಾ ಜನ ತಪ್ಪು ಮಾಡ್ತಾರೆ. ವರ್ಸ್ ಜಾಗದಲ್ಲಿ ವರ್ಸ್ಟ್ ಹಾಕ್ತಾರೆ ಅಥವಾ ವರ್ಸ್ಟ್ ಜಾಗದಲ್ಲಿ ವರ್ಸ್ ಹಾಕ್ತಾರೆ. ಈಗ ನೋಡಿ, ಕೃಷ್ಣ ಇಸ್ ಅ ಬ್ಯಾಡ್ ಬಾಯ್. ಕೃಷ್ಣ ಕೆಟ್ಟ ಹುಡುಗ. ಕೃಷ್ಣ ಇಸ್ ಅ ವರ್ಸ್ಟ್ ಬಾಯ್. ಕೃಷ್ಣ ಎಲ್ಲರಿಗಿಂತ ವರ್ಸ್ಟ್. ಓಕೆ, ಸ್ಕೂಲಲ್ಲಿರೋ ಹುಡುಗರಲ್ಲಿ ನೀವು ಕಂಪೇರ್ ಮಾಡಿ ಹೇಳ್ಬೇಕು, ಅವಾಗ ನಾವು ಬ್ಯಾಡ್, ವರ್ಸ್, ವರ್ಸ್ಟ್ ಹೇಳಬಹುದು. ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ ಗೊತ್ತಾಯ್ತಲ್ಲ. ವರ್ಸ್ ಅಂದ್ರೆ ಕಿಂತ ಕೆಟ್ಟ, ಗೊತ್ತಾಯ್ತಲ್ಲ, ಅದಕ್ಕಿಂತ ಇದು ಕೆಟ್ಟದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಸ್ಮೋಕಿಂಗ್ ಈಸ್ ವರ್ಸ್ ದನ್ ಟೆಲ್ಲಿಂಗ್ ಲೈಸ್. ಸ್ಮೋಕಿಂಗ್ ಈಸ್ ವರ್ಸ್ ದನ್ ಟೆಲ್ಲಿಂಗ್ ಲೈಸ್ ಅಂದ್ರೆ ಸ್ಮೋಕ್ ಮಾಡೋದು, ಸ್ಮೋಕ್ ಮಾಡೋದು ಸುಳ್ಳು ಹೇಳೋದಕ್ಕಿಂತ ಕೆಟ್ಟ ಗುಣ, ರೈಟ್. ವರ್ಸ್ಟ್, ಸ್ಮೋಕಿಂಗ್ ಇಸ್ ದ ವರ್ಸ್ಟ್ ಹ್ಯಾಬಿಟ್. ಸ್ಮೋಕ್ ಮಾಡೋದು ಅತ್ಯಂತ ಕೆಟ್ಟ ಗುಣ. ಅದೇ ರೀತಿ ಅಪ್, ಅಪ್ಪರ್, ಅಪ್ಪರ್ ಮೋಸ್ಟ್. ಔಟ್, ಔಟರ್, ಔಟರ್ ಮೋಸ್ಟ್. ಫಾರ್, ಫಾರ್ ಅಂದ್ರೆ ದೂರ. ಫರ್ದರ್, ಫರ್ದೆಸ್ಟ್. ಗುಡ್, ವೆಲ್, ಲಿಟಲ್, ಮೆನಿ, ಮಚ್, ಲೇಟ್. ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ಪೆಲ್ಲಿಂಗ್ ಗಳಲ್ಲಿ ಚೇಂಜ್ ಆಗೋಗುತ್ತೆ.
ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ಬೇರೆ ಟಾಪಿಕ್ಸ್ ಗಳ ಮೇಲೆ ಟ್ಯುಟೋರಿಯಲ್ ಕ್ಲಾಸ್ ನ ಮಾಡ್ತೀನಿ. ಥ್ಯಾಂಕ್ ಯು.